ಒಂದಿನ ಹೋಗುದು ಮತ್ ಬಂದ್ಬಿಡುದು ಅವತ್ತಿನ ದಿನ. ಇಲ್ಲಿ ನಂದಿನಿದು ಒಂದು ಪನ್ನೀರ್ ಐತಿ. ಇದೇನೋ ಕೊರಿಯನ್ ಕಿಮ್ಚಿ ಸೂಪ್ ಅಂತ ನೋಡ್ರಿ. ಬಾಳ ಹುಳಿ ಹುಳಿ ಅನಿಸ್ತೈತಿ. ಲೆಮನ್ ಇಲ್ಲಿರುತ್ತ. ಇವಾಗ ಜಸ್ಟ್ ಊರಿಗೆ ಬಂದಿ ನೋಡ್ರಿ. ಬೇರೆ ಏನೋ ಆಗಾಕತ್ತದ. ಇನ್ನೊಂದ್ ಸ್ವಲ್ಪ ಹಚ್ಚ ಮಮ್ಮಿ ಬಂದಿಲ್ಲ. ಬಾರೆ ಹಣ್ಣು ತಗೊಂಬಂದಾರ ನೋಡಿ. ಬಿಸಿ ಮಿರ್ಚಿ ರೆಡಿ ಆದ್ವು ನೋಡ್ರಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಳತ್ತೀನಿ. ಸೊ ಇವತ್ತು ನಾವು ಹೊಂಟೀವಿ ಹಿರೇನೆರ್ತಿಗೆ. ಅಷ್ಟು ಭಾಳ ದಿನ ಆಗಿತ್ತು ಹೋಗಿರಲೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೋಗಿ ಬಂದ್ರಾಯ್ತು ಅಂತ ಅಂದ್ಕೊಂಡು ಹೊಂಟೀನಿ. ಆ್ಯಕ್ಚುಲಿ ಹೋಗಿದ್ವಿ ಬಟ್ ಒನ್ ಡೇ ಅಷ್ಟೇ ಹೋಗಿ ಬಂದುಬಿಡ್ತಿದ್ವಿ. ಒಂದಿನ ಹೋಗೋದು ಮತ್ತು ಬಂದುಬಿಡೋದು ಅವತ್ತಿನ ದಿನಾನ ಹಾಗಾಗಿತ್ತು. ಸೊ ಹಾಗಾಗಿ 2-3 ದಿನ ಇದು ಬಂದ್ರಾಯ್ತು ಅಂತ ಅಂದ್ಕೊಂಡು ಹಂಗೆ ಇಲ್ಲೇ ರವೀಸಿಗೆ ಬಂದೇವ್ರಿ. ಒಂದು ಸ್ವಲ್ಪ ಏನಾದರೂ ತೊಗೊಂಡು ಹೋದ್ರಾಯ್ತು ಊರಿಗೆ ಅಂತೇಳಿ. ಅಲ್ಲೇ ನನಗೆ ತಿನ್ನಕ್ಕೆ ಇಲ್ಲೇ ನಂದಿನಿದು ಒಂದು ಪನ್ನೀರ್ ಐತಿ. ಆಮೇಲೆ ಇದು ಅದು ಮಿಲ್ಕಿ ಮಿಸ್ಟ್. ಇದೆಷ್ಟು ರೂಪಾಯಿ? 125 ಐತಿ. ಎಷ್ಟು ಗ್ರಾಮ್? 200 ಗ್ರಾಮಿಗೆ. ಇದು 200 ಗ್ರಾಮಿಗೆ 100 ರೂಪಾಯಿ. 96. ನೆಕ್ಸ್ಟ್ ಇಲ್ಲೇ ಪಾಪ್ಕಾರ್ನ್ ತೊಗೊಳ್ಳೋಣ ಅಂತ. ಆಮೇಲೆ ಸೂಪು ತೊಗೊಳ್ಳೋಣ. ಇದೆ ಅದು ಸೂಪ್. ಮಂಚೂರಿಯನ್ ಗ್ರೇವಿ ಇದೆ. ಆಯ್ತಾ 10 ರೂಪೀಸ್. 2 ತಗೋ. ಇಲ್ಲ ನಾನು ಮ್ಯಾಜಿಕ್ ಬಟರ್ ಬೆಣ್ಣೆದು ನೋಡಿ. ಇನ್ನು ತಗೊಳ್ಳೋ ಬಟ್ರಿನ್ ತಗೋ. ಇದು ಚೆನ್ನಾಗಿದೆ ನೋಡ್ರಿ ಟೇಸ್ಟ್. ಇವೆರಡು ಮತ್ತೆ ಇದೇನೋ ಕೊರಿಯನ್ ಕಿಮ್ಚಿ ಸೂಪ್ ಅಂತ ನೋಡ್ರಿ. ಇದು ಮ್ಯಾಂಚೋ ಸೂಪ್ ಅಲ್ಲ. ಇದೊಂಥರ ಡಿಫ್ರೆಂಟ್ ಐತಿ. ಇದೊಂದು ತೊಗೊಂತೇನೆ ಬಿಡು. ಇವಾಗ ಜಸ್ಟ್ ತೊಗೊಂಬಂದ್ವಿ ನೋಡ್ರಿ. ಮಂಚ ಬ್ಯಾಗ್ನಾಗ ಐತಿ. ಇಷ್ಟು ತಗೊಂಬಂದ್ವಿ. ಏನು ಕಾಣಿಸಾತಿಲ್ಲ ಹಿಡ್ಕೊರಿ. ಇದು ಇಲ್ಲ ಇಷ್ಟ ತೊಗೊಂಡಿದ್ವಿ. ಪನ್ನೀರ್, ಮಶ್ರೂಮ್ ಏನೇನು ತೊಗೊಂಡಿವಿ ಅಲ್ಲಿ ಹೋಗಿದ್ದು ನನ್ನ ಮೇಲೆ ತೋರಿಸ್ತೀನಿ ನಾನು. ಇವತ್ತು ನೋಡ್ರಿ ಹೊಸ ರವೀಸ್. ಇವಾಗ ಇದ್ದಿದ್ದು ಚೇಂಜ್ ಮಾಡಿ ಇಲ್ಲಿ ತೊಗೊಂಬರ್ತಾರ ಅದನ್ನ ರವೀಸ್ನ. ನೆಕ್ಸ್ಟ್ ಇಲ್ಲೇ ಎಳ್ನೀರು ಕುಡಿಯಾಕಂತ ಹೇಳಿ ಬಂದೇವು ನೋಡ್ರಿ. ಇವಾಗ ಕುಡಿಬೇಕು ಎಳ್ನೀರು. ಇವಾಗ ಲಿಂಬು ಹಾಕೊಂಡು ಕುಡಿದ್ರೆ ತಂಪಾಗತ್ತೆ. ಓಕೆ. ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ನೋಡಿ. 40 ರೂಪಾಯಿ ನಿಂಬೆ ಹಣ್ಣು ಹಾಕಿದ್ರೆ 45. 3 ಬೇಕಾ? ನಿಂಗೂ ಬೇಕೇನ್ರಿ? ಭಾಳ ದಿನ ಆಗಿತ್ತು ನೋಡಿ ಎಳ್ನೀರು ಕುಡ್ದಿರ್ಲೇ ಇಲ್ಲ. ಇವು ನಿಂಬೆಹಣ್ಣು ಹಾಕೊಂಡ್ರೆ ಸ್ವೀಟ್ ಅನ್ಸಲ್ರಿ. ಭಾಳ ಹುಳಿ ಹುಳಿ ಅನಿಸ್ತೈತಿ. ಎಳ್ನೀರು ಅಂತ ಅನ್ಸಂಗೇ ಇಲ್ಲ. ನಂಗೆ ಮೊದಲ ಗೊತ್ತಿದ್ದಿದ್ರೆ ನಾ ಕುಡಿತಿರ್ಲೇ ಇಲ್ಲ, ಹಾಕೋತಿರ್ಲೇ ಇಲ್ಲ. ನಂಗೆ ಮೊದಲ ಗೊತ್ತಿದ್ದಿದ್ರೆ ನಿಂಬೆಹಣ್ಣು ಬಾಡಿ ಫುಲ್ ತಂಪಾಕೈತಿ. ನಂಗೆ ಇಷ್ಟನ ಆಗ್ಲಿಲ್ರಿ ಅದು ಎಳ್ನೀರು. ಹಾಗಾಗಿ ನಾ ಬೇರೆ ತೊಗೊಳಕತ್ತೀನಿ. ಮತ್ತೀಗ ಒಂದು ಲೆಮನ್ ಇಲ್ಲಿರುತ್ತೆ. ಇವಾಗ ಜಸ್ಟ್ ಬಸ್ ಬಿಡ್ತು ನೋಡ್ರಿ. ಇವಾಗ ಹೊಂಟೇನಿ. ಲಾಸ್ಟ್ ಟೈಮ್ ಇಲ್ಲೇ ಕುಂತಿದ್ದೆ ನಾನು. ಇವಾಗ ಜಸ್ಟ್ ಊರಿಗೆ ಬಂದಿ ನೋಡ್ರಿ. ಆ್ಯಕ್ಚುಲಿ ಬಸ್ ಒಳಗಂತೂ ಫುಲ್ ಬಿಸಿಲು ಬರತ್ತಿತ್ತು. ಮಮ್ಮಿ ಏನೋ ಹೊಲೆ ಆತಿದ್ದೆ ರೀ. ಮಜ್ಜಿಗೆ ಹೊಲೆ ಹಾಕೊಂತೇನ್ರಿ. ಬಿಸಿಲು ಎಷ್ಟೈತಿವೆ. ನಮ್ಮ ಮಮ್ಮಿ ಮಜ್ಜರ್ದಾನಿ ರೆಡಿ ಮಾಡತ್ತಾಳ ನೋಡ್ರಿ. ಸೀರೆಲೇ ರೆಡಿ ಮಾಡತ್ತಾಳ. ಮಜ್ಜರ್ದಾನಿನ ಇಲ್ಲೇ ಸೀರೆ ಲೇಸ್ ಐತಿ. ಇಲ್ಲಿ ಒಂದಿಷ್ಟು ಲೇಸ್ ಐತಿ, ಇಲ್ಲಿ ಒಂದಿಷ್ಟು ಲೇಸ್ ಐತಿ. ಟೋಟಲ್ 2 ಸೀರೆ ತೊಗೊಂಡೈತಿ. 2 ಸೀರೆದು ಲೇಸ್ ಬಂದಾವ ಇದಕ್ಕೆ. ಸೊ ಅವನ್ನೆಲ್ಲನೂ ಉಚ್ಕೊಂಡು ಅದಾದಮೇಲೆ ಮಜ್ಜರ್ದಾನಿ ಅಂದರೆ ಕರ್ಟನ್. ಸೊ ಅದನ್ನು ರೆಡಿ ಮಾಡತ್ತೈತಿ. ಇವಾಗ ಯಾವ ಥರ ಬರ್ತೈತಿ ಔಟ್ಪುಟ್ ಅಂತ ನೋಡೋನು. ನಮ್ಮ ಮಮ್ಮಿ ಮಜ್ಜರ್ದಾನಿ ಹೊಲ್ಯಾಕತ್ತಾಳ್ರಿ. ಅದ್ರದ್ದು ಮಜ್ಜರ್ದಾನಿ ಆಕೈತೆ ಇಲ್ಲ ಗೊತ್ತಿಲ್ಲ. ಬೇರೆ ಏನೋ ಆಗಾಕತ್ತದ.
ಇಲ್ಲಿ ನೋಡಿದ್ರೆ ಹಿಂಗೆ ಲಾತಾಳೆ ಇವತ್ತು ನೋಡು ನಂತರ ರಾತ್ರಿ ಕಳ್ಟನ್ ಹಾಕ್ತಾಳೆ ಮಮ್ಮಿ. ಸೊ ಅವಾಗ ಯಾವ ಥರ ಬಂದೈತಿ ಔಟ್ಪುಟ್ ಅಂತ ತೋರಿಸ್ತೀನಿ ಅಂತ ನಿಮ್ಗೆ. ಇನ್ ಕೇಸ್ ಅದು ರೆಡಿ ಆಗಲಿಲ್ಲ ಅಂತ ಅಂದ್ರೆ ಅದನ್ನು ಹೇಳ್ತೀನಿ ನಿಮ್ಗೆ. ಆಯ್ತಾ? ಯಾವ ಸ್ಯಾರಿ ತಗೊಂಡಿರಿ? ಪಿಂಕ್ ಕಲರ್ ಒಂದು, ಗ್ರೀನ್ ಕಲರ್ ಒಂದು, ಟೋಟಲ್ 2 ಸೀರೆ ಬೇಕಂತ ನೋಡ್ರಿ ಇದಕ್ಕೆ. ಇವಾಗ ನಾವು ಪಾಪ್ಕಾರ್ನ್ ಮಾಡಾಕತ್ತೇವೆ ನೋಡ್ರಿ. ಅದಕ್ಕೆ ಇಲ್ಲೊಂದು ಬಾಳ್ಗಿ ಇಟ್ಕೊಂಡೀನಿ. ಕುಕ್ಕರ್ನಾಗ ಮಾಡಿದರೆ ಈಸಿ ಆಗ್ತೈತಿ, ಇಲ್ಲಾಂದ್ರೆ ಇದ್ರೊಳಗೂ ಮಾಡ್ಬೋದು, ಕುಕ್ಕರ್ ಅಂತೇನಿಲ್ಲ. ಸೊ ಫಸ್ಟಿಗೆ ಇದನ್ನೆಲ್ಲ ಹಾಕೋತೀನಿ. ಇದು 10 ರೂಪೀಸ್ ಪ್ಯಾಕೆಟ್ ಇರ್ತೈತಲ್ಲ, ಬೆಳಿಗ್ಗೆ ತೊಗೊಂಬಂದಿದ್ದೆ ನಾನು ಮ್ಯಾಜಿಕ್ ಬಟರ್ ಅಂತ ಹೇಳಿ. ಸೊ ಅದನ್ನು ಇವಾಗ ಮಾಡತ್ತೈತಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಾಡಿ. ಸಾಕು, ಮುಚ್ಚಿಬಿಡು ಮಮ್ಮಿ. ಅದು ಇವಾಗ ಇದನ್ನು ಕ್ಲೋಸ್ ಮಾಡಿ ಬಿಟ್ಬಿಡು. ಫುಲ್ ಹಿಂಗೆ ಬಿಡಿ ಬಿಡಿ ಹಾಕ್ಬೇಕು ಅವನ್ನ ಫಸ್ಟ್. ಅದಾದಮೇಲೆ ಕ್ಲೋಸ್ ಮಾಡಿಬಿಟ್ರೆ ಮುಗೀತಿ. ಈಸಿ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಅದು ತಿನ್ಬೋದು. ಕಡೆ ಹಾಲು ಕಾಯಕ್ಕಿಟ್ಟೈತಿ. ಇದಾಯ್ತು, ರೆಡಿ ಆದ ನೋಡ್ರಿ ಮಸ್ತಾಗಿ ಪಾಪ್ಕಾರ್ನ್. ಇವಾಗ ಒಂದು ತಿನ್ನಬೇಕು. ಒಂದೊಂದು ಇನ್ನೂ ಬೆಂದಿಲ್ಲ ನೀವು, ಇನ್ನೊಂದು ಸ್ವಲ್ಪ ಹಚ್ಚು ಮಮ್ಮಿ, ಬೆಂದಿಲ್ಲ. ಇಲ್ಲೇ ನಮ್ಮ ಅಪ್ಪಾಜಿ ಬಾರೆ ಹಣ್ಣು ತೊಗೊಂಬಂದಾರ ನೋಡ್ರಿ. ಸೊ ಇವಾಗ ಇದನ್ನ ತಿನ್ಬೇಕು. ಇಲ್ಲೇ ವಟಾಣಿ ತೊಗೊಂಬಂದಾರ ನೋಡ್ರಿ. ಸೊ ಇವಾಗ ಇವನ್ನ ತಿನ್ನಬೇಕು. ಮಸ್ತ್ ವಟಾಣಿನ 2 ಪ್ಯಾಕೆಟ್ ಇದಾವು. ತಿನ್ನೋಣ ಅಂತ ಇವಾಗ ಇವನ್ನ. ಹಲೋ ಅಗೇನ್. ಸೊ ಇವಾಗ ಈವ್ನಿಂಗ್ ಆಗೈತಿ. ನಮ್ಮ ಅಪ್ಪಾಜಿ ಸಂತಿಗೆ ಹೋಗಿದ್ರಿ. ಇವತ್ತು ನಮ್ಮ ಊರಾಗ ಸಂತಿ ಐತಿ. ಸೊ ಹಾಗಾಗಿ ಅಲ್ಲೇ ಒಂದಿಷ್ಟು ವೆಜಿಟೇಬಲ್ಸ್ ತೊಗೊಂಬಂದಾರ. ಅದ್ರ ಜೊತೆಗೆ ಇಲ್ಲೇ ದಪ್ಪಂದು ಮೆಣಸಿನ್ಕಾಯಿ ತೊಗೊಂಬಂದಾರ. ಸೊ ಇವು ಮಿರ್ಚಿ ಮೆಣಸಿನ್ಕಾಯಿ ಅಂತಲೂ ಹೇಳಿ ಕರೀತಾರೆ ಇವಕ್ಕೆ. ಸೊ ಅವನ್ನ ತೊಗೊಂಬಂದಿದ್ರು. ಇವ್ರು ನೋಡಿದ ತಕ್ಷಣ ನಂಗೆ ಮಿರ್ಚಿ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಆದಂಗೂ ಆಗ್ತೈತಿ ಅಂತ ಹೇಳಿ ಇವಾಗ ಮಿರ್ಚಿ ಮಾಡತ್ತೇನೆ ನೋಡ್ರಿ. ಈ ಮೆಣಸಿನ್ಕಾಯಿಲೆ ಇವು ಖಾರನೇ ಇರಂಗಿಲ್ಲ, ಒಂದು ಸ್ವಲ್ಪ ಮಿರ್ಚಿಗೆ ಮಸ್ತ್ ಅನ್ನಿಸ್ತೈತಿ. ಸೊ ಇವಾಗ ಪಟಾಪಟ್ ಅಂತ ಮಿರ್ಚಿ ಮಾಡೋಣ ಅಂತ ಇಲ್ಲಿ ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟೇನಿ. ಇಲ್ಲೇ ಕಡ್ಲಿ ಹಿಟ್ಟು ಐತಿ. ಈ ಬಟ್ಲದ್ಲೇ 2 ಬಟ್ಲ ತೊಗೋತೀನಿ ನಾನು ಇವಾಗ ಕಡ್ಲಿ ಹಿಟ್ಟನ್ನ. ಸೊ ಇವಾಗ ತಗೊಳ್ಳೋಣ ಅಂತ. ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋತೀನಿ. ಆಮೇಲೆ ಸ್ವಲ್ಪ ಅಜ್ವಾನ, ಸ್ವಲ್ಪ ಜೀರಿಗೆ ಹಾಕೋತೀನಿ. ಇಲ್ಲೇ ಸ್ವಲ್ಪ ಸೋಡಾ ಹಾಕೋತೇನೆ ರೀ. ನಾನು ಜಾಸ್ತಿ ಹಾಕೋಬಾರ್ದು ಸೋಡಾ ಇದಕ್ಕೆ. ಸ್ವಲ್ಪ ಸಕ್ಕರೆ ಹಾಕೋತೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕೋತೀನಿ. ಆಮೇಲೆ ಸ್ವಲ್ಪ ಕಾದಿದ್ದ ಎಣ್ಣೆ ಹಾಕೋಬೇಕು. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದಾತ್ರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ ಅಂತ ಇವಾಗ ಹಿಟ್ಟೆಲ್ಲ ಕಲಸಿದ್ದಾಯ್ತು ನೋಡ್ರಿ. ಈ ಥರ ಕಾಣಿಸತೈತಿ. ಈ ಸೈಡ್ ಎಣ್ಣೆನೂ ಕಾಯಕ್ಕಿಟ್ಟೈತಿ. ಇವಾಗ ಇಲ್ಲೇ ಮೆಣಸಿನ್ಕಾಯಿನೂ ಅದಾವು. ಇವು ಭಾಳ ಉದ್ದ ಅದಾವು, ಅದಕ್ಕೆ ಆಫ್ ಮಾಡಿ ಮಾಡ್ತೀನಿ ಈಗ. ಇಲ್ಲೇ ಮಿರ್ಚಿ ರೆಡಿ ಆಗತ್ತಾವ ನೋಡ್ರಿ. 1-2 ಹಾಕಿನಿ. ಇವಾಗ ಟೇಸ್ಟ್ ಹೆಂಗಾಗೈತೆ ಅಂತ ನೋಡಿಕೊಂಡು ಮತ್ತು ಸೋಡಾ ಏನಾರ ಹಾಕ್ಬೇಕಂದ್ರೆ ಹಾಕ್ಬೇಕು. ಇದಕ್ಕೆ ಮಸ್ತ್ ರೆಡಿ ಆಗತ್ತಾವು ಬಿಸಿ ಬಿಸಿ ಮಿರ್ಚಿ. ಇವಾಗ 2 ಮಿರ್ಚಿ ರೆಡಿ ಮಾಡೇನ್ರಿ. ಸೊ ನಾ ಟೇಸ್ಟ್ ಮಾಡಿ ನೋಡೋಣಂತ. ಅವು ಮಿರ್ಚಿ ಅಂತೂ ಮಸ್ತ್ ಆಗ್ಯಾವ್ರಿ. ಸೊ ಹಾಗಾಗಿ ಇವನ್ನ ಒಂದಿಷ್ಟು ಹಾಕ್ಬಿಡ್ತೀನಿ ಮಿರ್ಚಿ. ಇದೊಂದು ಸ್ವಲ್ಪ ಹಿಟ್ಟಿಂದು. ಸೊ ಇವಾಗ ಇಷ್ಟು ಹಾಕೀನಿ 4 ಮತ್ತು ಮಾಡೋಣ ಅಂತ. ಮಸ್ತ್ ಬಿಸಿ ಬಿಸಿ ಮಿರ್ಚಿ ರೆಡಿ ಆದ್ವು ನೋಡ್ರಿ. ಇವಾಗ ಇವನ್ನ ತಿನ್ನೋನು. ಇವ್ರಿಗೂ ಕೂಡ ನಪ್ಪಜಿ ಮಮ್ಮಿ ತಬೆ. ಥ್ಯಾಂಕ್ ಯು. ಹೆಂಗಾಗ್ಯಾವ ನೋಡು, ಹೆಂಗಾಗ್ಯಾವು ಅಂತ ಟೇಸ್ಟ್ ಮಾಡಿ ಹೇಳ್ರಿ. ವಾವ್, ಸೂಪರ್. ಈಟ ತಿನ್ಬೇಡ್ರಿ, ಇನ್ನೊಂದು ಇಡ್ತೀನಿ. ಸುಡಾತೇನ. ಆಗ್ಲೇ ಒಂದು ಟೇಸ್ಟ್ ಮಾಡಕ್ ಕೊಟ್ಟಿದ್ದೆ, ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ಸಿಗೋಣ.